ಅಪ್ಪ ಅಂದರೆ ಹೇಗಿರಬೇಕು? ಅಪ್ಪ ಅಪ್ಪನೇ ಮೊದಲ ನಮಗೆ ಗುರು ಆಗಿರ್ತಾನೆ. ತಾಯಿ ನಮಗೆ ತಾಯಿ ತಂದೆ ಇಬ್ಬರು ಫಸ್ಟು ಮನೆಯಲ್ಲಿ ಅವರೇ ಗುರುಗಳಾಗಿರ್ತಾರೆ. ಸೊ ಅಪ್ಪ ಅಂದರೆ ಹೇಗಿರಬೇಕು? ಈಗಿನ ಕಾಲದಲ್ಲಿ ಅಪ್ಪಂದರು ಯಾವ್ಯಾವ ಜವಾಬ್ದಾರಿನ ನಿರ್ವಹಿಸಬೇಕು, ಆಗಿನ ಕಾಲದಲ್ಲಿ ಏನೆಲ್ಲ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಿದ್ದಕ್ಕೆ ಮಕ್ಕಳು ತುಂಬ ಜಾಗ್ರತೆಯಿಂದ ಅವ್ರ ಮಕ್ಕಳನ್ನ ಎಷ್ಟು ಜೋಪಾನವಾಗಿ ನೋಡ್ಕೊತಾ ಇದ್ರು ಅಂತ ಹೇಳೋ ವಿಚಾರವಾಗಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೊ ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ತಂದೆ ಅಂದರೆ ಸರಿ ನಾವು ದುಡಿತೀವಿ, ಮನೆಗೆ ತಂದು ದುಡ್ಡು ಕೊಡ್ತೀವಿ, ಮಕ್ಕಳು ಏನು ಮಾಡ್ತಿದ್ದಾರೆ ಏನು ಎತ್ತ ಅಂತ ತಂದೆ ನೋಡೋದೇ ಇಲ್ಲ, ಎಲ್ಲ ತಾಯಿನೇ ನೋಡ್ಕೋಬೇಕು. ನಾನೇನು ಆಚೆ ಹೋಗಿ ದುಡಿಬೇಕು, ನನಗೆ ಸಾಕಾಗಿರುತ್ತೆ, ನನ್ನ ಬಿಟ್ಟರೆ ಸಾಕು, ನಾನು ಮಲಗಬೇಕು, ನಾನು ರೆಸ್ಟ್ ಮಾಡಬೇಕು ಅನ್ನೋ ಇದರಲ್ಲೇ ಇರ್ತಾರೆ ಎಲ್ಲ ಅಮ್ಮ ಮಕ್ಕಳನ್ನ ನೋಡಿಕೊಂಡು ಈ ಕಡೆ ಮನೆಯಲ್ಲೆಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಏನಾದರೂ ಸಣ್ಣ ಪುಟ್ಟ ಮಕ್ಕಳು ತಪ್ಪು ಮಾಡಿಬಿಟ್ರೆ ನಿನ್ನಿಂದನೇ ಹಾಳಾಗೋಗಿದ್ದು, ನೀನೇ ಮುದ್ದು ಮಾಡಿದ್ದು ಅಂತ ಹೇಳಿ ಎಲ್ಲ ಬ್ಲೇಮು ಎತ್ತಿ ತಾಯಿಯಂದ್ರ ಮೇಲೇ ಹಾಕ್ತಾರೆ. ಸೊ ಅಂಥ ತಂದೆಗಳಿಗೆ ಏನು ಹೇಳಬೇಕಪ್ಪ ಅಂದರೆ, ನೀವು ಎಷ್ಟೇ ಬ್ಯುಸಿ ಇರಿ ನೀವು ಒಂದು ದಿನ ಎಲ್ಲ ನಿಮಗೆ ಟೈಮ್ ಕೊಟ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ನಿಮ್ಮ ಮಕ್ಕಳಿಗೆ ಅಂತ ಒಂದು ½ ನೀವು ಟೈಮ್ ಮಾಡಿಕೊಳ್ಳೇಬೇಕು. ಒಂದು ಸತಿ ನೀವೇನಾದರೂ ಇದರಿಂದ ನೀವು ತಪ್ಪಿಸ್ಕೊಳ್ಳಿಲ್ಲ ಅಂದರೆ ನಾಳೆ ದಿನ ನಿಮ್ಮ ತನಕ್ಕೆ ನೀವೇ ಕಾರಣ ಆಗ್ತೀರಾ. ಯಾಕಪ್ಪ ಅಂದರೆ ಎಲ್ಲ ಮಕ್ಳಿಗೂ ತಂದೆನೇ ಹೀರೋ ಆಗಿರ್ತಾನೆ. ಅದು ಗಂಡು ಮಕ್ಳಿಗಾಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು. ಗಂಡು ಮಕ್ಕಳಿಗೆ ತಂದೆ ಹೀರೋನೇ, ಜವಾಬ್ದಾರಿ ನಿಭಾಯಿಸೋ ಗುರು. ಕೆಲವೊಂದು ಟೈಮಲ್ಲಿ ತಂದೆ ಹೆಣ್ಮಕ್ಳನ್ನ ಜಾಸ್ತಿ ಬೈಯೋದೇ ಇಲ್ಲ. ಕೆಲವೊಂದು ಟೈಮಲ್ಲಿ ಹೆಣ್ಮಕ್ಳನ್ನ ತಂದೆ ಬೈಯೋದೇ ಇಲ್ಲ. ಸೊ ನಮ್ಮ ಮನೆ ಮಹಾಲಕ್ಷ್ಮಿ, ನಮ್ಮ ಮನೆ ರಾಣಿ, ನೀನು ಇನ್ನೊಂದು ಮನೆಗೆ ಹೋಗೋದು ಅಂತೇಳಿ ತುಂಬ ಜೋಪಾನವಾಗಿ ಸಾಕೋತಾರೆ. ಅದೇ ಗಂಡು ಮಕ್ಕಳನ್ನ ಜವಾಬ್ದಾರಿ ಕಲೀಲಿ ಅಂತ ಬೈತಾರೆ, ಹೊಡಿತಾರೆ, ತಿದ್ದೋಕೆ ಟ್ರೈ ಮಾಡ್ತಾರೆ. ಅವರು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಹೋಗಲಿ ಅಂತ ಮಾತಾಡ್ತಾರೆ, ಊಟ ಹಾಕಬೇಕಾದ್ರೆ ತುಂಬ ಮಾತಾಡ್ತಿರ್ತಾರೆ. ಹಾಗೇನು ಅನ್ಕೊತಾರೆ ಅಂದರೆ, ಇವ್ರು ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ, ನನ್ನ ಕೈಯಲ್ಲಿ ಆಗ್ತಿಲ್ಲ, ನಮ್ಮಪ್ಪ ನನ್ನನ್ನು ನೋಡ್ಕೊಳ್ಳೋದೇ ಇಲ್ಲ ಅಂತ ಹೇಳೋ ಕೆಲವೊಂದು ವಿಚಾರಗಳಲ್ಲಿ ಅಷ್ಟೆಲ್ಲ ಬೈತಾ ಇದ್ದಾರೆ. ನಮ್ಮ ಮೇಲೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ ಅಂತ ನಾವು ಅಂದ್ಕೊತಾ ಇರ್ತಾರೆ. ಗಂಡು ಮಕ್ಳು ಎಸ್ಪೆಷಲಿ ಗಂಡು ಮಕ್ಕಳು ಹಾಗೆ ಅಂದ್ಕೋತಾ ಇರ್ತಾರೆ. ಆದರೆ ತಂದೆಯರಿಗೆ ಗಂಡು ಮಕ್ಕಳನ್ನ ಬೈಯೋ ಒಂದು ರೀಸನ್ಸ್ ಏನಪ್ಪ ಇರುತ್ತೆ ಅಂದರೆ, ನಾನಾದ ಮೇಲೆ ನನ್ನ ಮನೆನ ನೋಡ್ಕೊಳ್ಳೋದು ನನ್ನ ಮಗನೇ ಆಗಿರ್ತಾನೆ. ಮಗಳು ಒಂದು ಮನೆಗೆ ಹೋಗ್ತಾಳೆ, ಆದರೆ ಮಗ ನನ್ನ ಆಸ್ತಿ ಆಗಿರ್ಬೋದು, ನನ್ನ ಜವಾಬ್ದಾರಿ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ಗೆ ಬಂದು ನನ್ನ ಮಗನಿಗೇ ಸಿಗುತ್ತೆ. ಸೊ ನಾನೆಷ್ಟು ಜವಾಬ್ದಾರಿಯಿಂದ ಇದ್ದೆ, ನಾನೆಷ್ಟು ಕಾಳಜಿಯಿಂದ ಇದ್ದೆ, ನಾನು ಹಿಂಗೆ ಮನೆ ನಿಭಾಯಿಸ್ತಾ ಇದ್ದೆ, ನಾನು ಹೆಂಗೆ ಒಂದು ಒಳ್ಳೆ ಹೆಸರು ಮಾಡಿದ್ದೆ, ಅದನ್ನು ನನ್ನ ಮಗ ಮಾಡಲಿ ಅನ್ನೋ ಆಸೆ ಪ್ರತಿಯೊಂದು ತಂದೆಯಲ್ಲೂ ಇರುತ್ತೆ. ಅದಕ್ಕೆ ತಂದೆಯರು ಏನು ಮಾಡ್ತಾರಪ್ಪ ಅಂದರೆ, ಪ್ರತಿ ಕ್ಷಣದಲ್ಲೂ ಮಗನ ಎಲ್ಲೂ ಬಿಟ್ಕೊಡದೆ ಪ್ರತಿಯೊಂದು ಜವಾಬ್ದಾರಿಗೂ ಕರೀತಾರೆ. ಅವ್ರು ಏನೇ ಕೆಲಸ ಮಾಡ್ತಾ ಇರಲಿ, ಅವ್ರು ಏನೇ ಡ್ಯೂಟಿ ಮಾಡ್ತಾ ಇರಲಿ, ಆ್ಯಂಡ್ ಅವ್ರು ಯಾರಿಗೆ ದುಡ್ಡು ಕೊಡ್ತಾ ಇರಲಿ, ಮನೆಗೆ ಎಷ್ಟು ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಪ್ರತಿಯೊಂದನ್ನು ತೋರಿಸ್ಕೊಡ್ತಾರೆ ಅವರು. ಹೀಗೆ ಅದರಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡಿ ಗಂಡು ಮಕ್ಕಳಿಗೆ ನಮಗೆ ಎಷ್ಟು ಕಷ್ಟ ಇದೆ, ಆ ಜವಾಬ್ದಾರಿ ಏನು ಅನ್ನೋದನ್ನ ಅರ್ಥ ಕೊಡಿಸ್ತಾ ಇರ್ತಾರೆ. ಆದರೆ ಅವರು ಏನು ಅಂದ್ಕೊತಾರೆ ಅಂದರೆ, ನನಗೆ ಇವಾಗ ಎಂಜಾಯ್ ಮಾಡೋ ಟೈಮು, ನನಗೆ ಇವಾಗ ಓದೋ ಟೈಮು, ನನ್ನ ಫ್ರೆಂಡ್ಸ್ ಜೊತೆ ಸುತ್ತೋ ಟೈಮು. ಆದರೆ ನಮ್ಮ ಮನೇಲಿ ಮಾತ್ರ ನನಗೆ ಯಾವುದೇ ರೀತಿ ಒಂದು ಫ್ರೀಡಮ್ ಕೊಡದೆ ಅವ್ರ ಪ್ರಾಬ್ಲಮ್ಸ್ಗೆ ನನ್ನ ಹೇಳೋದು ಇಟ್ಕೊಳ್ತಾ ಇದ್ದಾರೆ. ನನಗೆ ಯಾವುದೇ ರೀತಿ ಫ್ರೀಡಮ್ ಇಲ್ಲ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದರೆ ತಂದೆ ಯೋಚನೆನೇ ಬೇರೆ ಇರುತ್ತೆ. ತಂದೆ ಅಂದ್ರೇ ಒಂದು ಬ್ಯಾಕ್ ಬೋನ್ ಇದ್ದಂಗೆ. ಮಕ್ಕಳನ್ನ ಮುಂದೆ ಬಿಟ್ಟು ಹಿಂದೆ ಖುಷಿ ಪಡೋದು ತಂದೆ. ನಾಳೆ ದಿನ ಎಲ್ಲಾದರೂ ಮಕ್ಕಳನ್ನ ನಿನ್ನ ಮಗ ಎಷ್ಟು ಒಳ್ಳೆ ಹೆಸರು ಮಾಡಿದ್ದಾನೆ, ನಿನ್ನ ಮಗ ಹಾಗೆ ಹೀಗೆ ಅಂತ ಏನಾದರೂ ಹೇಳಿದ್ರೆ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ. ಅವರು ನಿಮ್ಮ ಬೆನ್ನಿಂದೆ ನಿಂತ್ಕೊಂಡು ಅವರು ಹೆಮ್ಮೆಯಿಂದ ಇವನು ನನ್ನ ಮಗ ಅಂತ ಹೇಳ್ಕೊಳ್ತಾ ಇರ್ತಾನೆ. ಸೊ ಹೆಣ್ಮಕ್ಳಿಗೆ ಯಾಕಪ್ಪ ಫ್ರೀಡಮ್ ಅಷ್ಟೊಂದು ಕೊಡೋದಿಲ್ಲ ಅಂದರೆ, ಇಲ್ಲಿಂದ ಇನ್ನೊಂದು ಮನೆಗೆ ಹೋಗ್ತಾರೆ, ಅಲ್ಲೋದ್ರೆ ಲೈಫ್ ಲಾಂಗ್ ಅವ್ರಿಗೆ ಜವಾಬ್ದಾರಿಗಳು, ಕಷ್ಟಗಳು ಇದ್ದೇ ಇರುತ್ತೆ. ಸೊ ನಮ್ಮ ಮನೇಲಿರೋಷ್ಟು ದಿನ ಹೆಣ್ಮಕ್ಳು ಸುಖವಾಗಿರಲಿ, ಆರಾಮಾಗಿರಲಿ ಅನ್ನೋ ಒಂದು ಇಂಟೆನ್ಷನ್ ತಂದೆಗಿರುತ್ತೆ. ಸೊ ಹೆಣ್ಮಕ್ಳನ್ನ ನಮ್ಮಮ್ಮ, ನನ್ನ ಮಗಳು, ನನ್ನ ತಾಯಿ ಅಂತ ಹೇಳಿ
ಮುದ್ದಾಗಿ ಸಾಕಿ ಅವ್ರನ್ನ ಅಲ್ಲಿಂದ ಹೆಣ್ಮಗುನ ನೆಮ್ಮದಿಯಾಗಿ ಬೀಳ್ಕೊಡ್ತಾರೆ. ಇನ್ನು ಮಗಳ ಮದುವೆಗೆ ಮಾಡಿರೋ ಸಾಲ ಆಗಿರ್ಬೋದು, ಪ್ರತಿಯೊಂದು ಮದುವೆ ಜವಾಬ್ದಾರಿಗಳಾಗಿರ್ಬೋದು, ಪ್ರತಿಯೊಂದು ತಂದೆ ಮಗನ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳಿಕೊಡ್ತಾ ಇರ್ತಾನೆ. ಸೊ ನಾನೀಗ ಒಂದು ಸ್ಟೋರಿ ಹೇಳ್ತೀನಿ. ಸೊ ಹೀಗೇ ಮಗ ಬಂದು ಸೆಕೆಂಡ್ ಪಿ ಯು ಸಿ ಹಾಗೆ ಓದ್ತಾ ಇರ್ತಾನೆ. ಸೆಕೆಂಡ್ ಪಿ ಯು ಸಿ ಓದ್ತಾ ಇರಬೇಕಾದ್ರೆ ಮಗನಿಗೆ ಐಫೋನ್ ಬೇಕಾಗಿರುತ್ತೆ. ತಂದೆಗೆ ಗೌರ್ಮೆಂಟ್ ಟೀಚರ್ ಆಗಿರೋದ್ರಿಂದ ತಂದೆಗೆ 1,00,000 ರೂಪಾಯಿ ಇದಾಗಿರುತ್ತೆ, ಅವ್ರಿಗೆ ಪೇಮೆಂಟ್ ಆಗಿರುತ್ತೆ. 1,00,000 ರೂಪಾಯಿ ಪೇಮೆಂಟ್ ಆಗಿರೋದ್ರಿಂದ ಅವರು ಒಬ್ಬ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡ್ತಾರೆ. ನನ್ನ ಮಗ ಐಫೋನ್ ಕೇಳ್ತಾ ಇದ್ದಾನೆ, ಅವನ ಫೋನ್ ಇದು ಬಂದು 1,10,000 ರೂಪಾಯಿ, ನಾನು ಎಲ್ಲಿಂದ ತರಲಿ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡ್ತಾರೆ. ಅಂದರೆ ಈಗ ಎಲ್ಲದಕ್ಕೂ ಯಾರ ಹತ್ರ ಆದರೂ ಹೋಗಿ ಸಜೆಷನ್ ತಗೊಳ್ಳೋ ಒಂದು ಇದಿದೆ ಅಲ್ವಾ, ನನ್ನ ಮಗ ಹೀಗೆ ಮಾಡ್ತಿದ್ದಾನೆ, ನನ್ನ ಮಗಳು ಹೀಗೆ ಮಾಡ್ತಿದ್ದಾಳೆ ಅಂತ. ಸೊ ಹಾಗೆ ಅವರು ಸಜೆಷನ್ ತೊಗೊಂಡಾಗ ಡಾಕ್ಟ್ರ್ ಹೇಳ್ತಾರಂತೆ, ನಿಮ್ಮ ಪೇಮೆಂಟ್ ಎಷ್ಟು, ನನ್ನ ಪೇಮೆಂಟಲ್ಲಿ ನಿಮ್ಗೇನು ಕೆಲಸ ಅಂತ ಹೇಳ್ತಾರಂತೆ. ಹೇಳಿ, ನಿಮ್ಮ ಪೇಮೆಂಟಲ್ಲಿ ನಾನೇನು ಮಾಡಬೇಕಾಗಿಲ್ಲ, ನಿಮ್ಮ ಪೇಮೆಂಟ್ ಎಷ್ಟು ಹೇಳಿ ಅಂತ ಹೇಳ್ತಾರೆ. 1,00,000 ಚಿಲ್ಲರೆ ಅಂತ ಏನೋ ಹೇಳ್ತಾರಂತೆ. ಸರಿ ಆಯಿತು, ಅದನ್ನು ತೊಗೊಂಡೋಗಿ ನಿನ್ನ ಮಗನ ಕೈಗೆ ಕೊಡ್ರಿ, ಫೋನ್ ತೊಗೊ ಅಂತ ಹೇಳಿ ಕೊಡ್ರಿ ಅಂತ ಹೇಳ್ತಾರಂತೆ. ಸೊ ಏನು ಸರ್, ನಾವು ಹಿಂಗೆ ನಿಮ್ಮ ಹತ್ರ ಸಜೆಷನ್ ಕೇಳೋಣ ಅಂತ ಬಂದರೆ ನೀವು ಫೋನ್ ಕಾಸು ಕೊಡಿ ಅಂತ ಹೇಳ್ತೀರ. ನಾನು ಹೇಳ್ದಷ್ಟು ಮಾಡಿ, ನಾನು ಹೇಳಿರೋದನ್ನ ನೀವು ಫಾಲೋ ಅಪ್ ಮಾಡಿ, ಆಮೇಲೆ ನೀವು ನನ್ನ ಬಂದು ಮತ್ತೆ ಮೀಟ್ ಮಾಡಿ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಅಂತ ಹೇಳ್ತಾರಂತೆ. ಸರಿ ಅಂದ್ಬಿಟ್ಟು ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರಂತೆ. ಹೋಗ್ಬಿಟ್ಟು ಬಂದಿರೋ ಅಷ್ಟು ಪೇಮೆಂಟ್ನ ಮಗನ ಕರೆದು ಮಗನ ಕೈಗೆ ಕಾಸು ಕೊಡ್ತಾರಂತೆ. ಕಾಸು ಕೊಟ್ಬಿಟ್ಟು ಸರಿ ನೀನು ಫೋನ್ ತಗೋ ಅಂತ ಹೇಳ್ತಾರಂತೆ. ಮಗ ಫುಲ್ಲು ಖುಷಿಯಾಗ್ಬಿಡ್ತಾನೆ, 1,00,000 ರೂಪಾಯಿ ನನ್ನ ಕೈಗೆ ಬಂದುಬಿಡ್ತು, ನಾನು ಹೋಗಿ ಫೋನ್ ತೊಗೋಬೋದು ಅಂತ. ಬಟ್ ಅಲ್ಲಿ ಡಾಕ್ಟ್ರ್ ಏನಂತ ಹೇಳಿ ಕಳಿಸಿರ್ತಾರೆ, ನೀನು ಅವ್ರ ಕೈಗೆ ದುಡ್ಡು ಕೊಟ್ಟಿದ್ದ ತಕ್ಷಣ ಅವನ್ನ ಆಚೆ ಹೋಗಕ್ಕೆ ಬಿಡಬೇಡ, ಅವನ್ನ ಅಲ್ಲೇ ಕೂರಿಸ್ಬಿಟ್ಟು ನೀನು ಹೆಂಡ್ತಿನ ಕರೆದು ಪ್ರತಿಯೊಂದು ಜವಾಬ್ದಾರಿನ ಹೇಳ್ತಾ ಹೋಗು ಅಂತ ಹೇಳಿರ್ತಾರೆ. ಸೊ ಅವಾಗ ತಾಯಿ ಬರ್ತಾರೆ. ತಾಯಿ ಬಂದು ಮನೆ ಖರ್ಚಿಗೆ ಇಷ್ಟು ಬೇಕು, ಮನೆ ಬಾಡಿಗೆ ಇಷ್ಟು ಕಟ್ಟಬೇಕು, ನಿಮಗೆ ಓಡಾಡೋದಕ್ಕೆ ಇಷ್ಟು ಬೇಕು, ಮತ್ತು ಮಕ್ಕಳ ಫೀಸಿಗೆ ಇಷ್ಟು ಬೇಕು ಅಂತ ಹೇಳಿ ಎಲ್ಲನೂ ಸೈಡ್ಗಿಡಿಸ್ತಾರಂತೆ. ಅವರಪ್ಪ ಹೇಳ್ತಾರಂತೆ, ಸರಿ ನಿಮ್ಮಮ್ಮ ಏನೇನು ಕೇಳ್ತಾರೋ ಅದನ್ನೆಲ್ಲ ಕೊಡಪ್ಪ, ಅದರಲ್ಲಿ ಎಷ್ಟು ಉಳಿಯುತ್ತೆ ಅಷ್ಟು ಎತ್ಕೊಂಡೋಗಿ ನೀನು ಫೋನ್ ತಗೋ ಅಂತ ಹೇಳ್ತಾರಂತೆ. ಸೊ ಹಂಗೆಲ್ಲ ಆದಾಗ ಅಲ್ಲಿ ಉಳಿಯೋದು 5,000 2,000, ಅದರಲ್ಲೂ ಇವ್ರ ಪಾಕೆಟ್ ಮನಿ ಅದು ಇದು ಅಂತ ಎಲ್ಲ ಹೋದರೆ, ತರಕಾರಿ ಅದು ಇದು ಅಂತೆಲ್ಲ ಹೋದರೆ ಒಂದು 500 ರೂಪಾಯಿ ಉಳಿಯೋದಂತೆ. ಸೊ ಹೀಗೆ 6 ತಿಂಗಳು ಆ ತಂದೆ ಮಾಡಿದಾಗ ಮತ್ತೆ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟೇಷನ್ ಮಾಡ್ತಾರಂತೆ. ಸರ್ ನೀವು ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ, ನನ್ನ ಮಗ ಇವತ್ತು ಸರಿ ಹೋಗಿದ್ದಾನೆ, ನನ್ನ ಮಗ ಯಾವುದೇ ಕಾಸ್ಟ್ಲಿ ಆಗಿರೋವಂಥ ಗಿಫ್ಟ್ ನನಗೇನು ಕೇಳ್ತಾ ಇಲ್ಲ ಅಂತ. ಸೊ ಈ ಸ್ಟೋರಿಯಿಂದ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಸೊ ತಂದೆ ಮಗನ ಕೈಗೆ ದುಡ್ಡು ಕೊಟ್ಬಿಟ್ಟು ಫ್ರೀ ಬಿಡದೆ ಜವಾಬ್ದಾರಿ ಹೇಳಿದ್ದಕ್ಕೆ ತಾನೇ ಮಗನಿಗೆ ಗೊತ್ತಾಗಿದ್ದು, ನಮ್ಮಪ್ಪ ಎಷ್ಟೆಲ್ಲ ಸ್ಟ್ರಗಲ್ಸ್ ಅನುಭವಿಸ್ತಾ ಇದ್ದಾರೆ, ನಮ್ಮಪ್ಪನಿಗೆ ಎಷ್ಟೆಲ್ಲ ಕಷ್ಟ ಇದೆ, ನಮ್ಮಪ್ಪ ಎಷ್ಟೆಲ್ಲ ಬಾಧೆ ಬೀಳಬೇಕು ಅಂತ. ಅದೇ ಅವ್ರು ಕೇಳಿದಾಗೆಲ್ಲ ನಾವು ದುಡ್ಡು ಕೊಟ್ಟು ಕಳಿಸ್ಬಿಟ್ರೆ, ತಾಯಿಯಂದರು ಕೆಲವ್ರು ಏನು ಮಾಡ್ತಾರೆ, ನಾವು ಪಟ್ಟಿರೋ ಕಷ್ಟ ನನ್ನ ಮಗ ಬಿಡಬಾರ್ದು ಅಂತ ಹೇಳಿ ಮಗ ಕೇಳಿದ್ನೆಲ್ಲ ಕೊಡಿಸ್ತಾ ಇರ್ತಾರೆ. ಬಟ್ ಅವ್ರಿಗೇನು ಕಷ್ಟನೇ ಗೊತ್ತಿರೋದಿಲ್ಲ. ಆವಾಗ ತಂದೆ ಆ ಕಷ್ಟನ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿನೂ ಅಷ್ಟೇ ಮಕ್ಕಳಿಗೆ ಕಷ್ಟ ಅನ್ನೋದು ಏನು ಅಂತ ತೋರಿಸ್ಕೊಡ್ಬೇಕು. ಆವಾಗ ತಂದೆ ತಾಯಿ ಪ್ರೀತಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರು ಕೇಳಿದಾಗ ನೀವು ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಅವ್ರ ಕಷ್ಟನೇ ಗೊತ್ತಿಲ್ಲದೆ ನೀವೇನಾದರೂ ಪ್ರತಿಯೊಂದು ಮಾಡಿಬಿಟ್ರೆ ಅವ್ರಿಗೆ ಕಷ್ಟ ಅನ್ನೋದು ಗೊತ್ತಿರೋದಿಲ್ಲ, ಅವ್ರ ಬೆಲೆ ಕೂಡ ಗೊತ್ತಾಗೋದಿಲ್ಲ. ಸೊ ಆ ತಂದೆ ಎಷ್ಟು ಕಷ್ಟಪಟ್ಟು ಅವ್ರ ಬಗ್ಗೆ ಯೋಚನೆ ಮಾಡದೆ, ಮನೆ ಮಕ್ಕಳು ಹೆಂಡತಿ ಅಂತ ಯೋಚನೆ ಮಾಡಿ ಪ್ರತಿಯೊಂದನ್ನು ಅವ್ರಿಗೆ ನಿಭಾಯಿಸಿ ಕೊಡ್ತಾರೆ ಅಲ್ವಾ. ಅವ್ರ ಕಷ್ಟನ ನಿಮಗೆ ಗೊತ್ತಾಗಬಾರ್ದು ಅಂತ ಹೇಳಿ ಮಕ್ಕಳಿಗಾಗಿರ್ಬೋದು, ಹೆಂಡತಿಗೆ ಗೊತ್ತಿರುತ್ತೆ, ಬಟ್ ಮಕ್ಕಳವ್ರಿಗೂ ತಲುಪೋದಕ್ಕೆ ಬಿಡೋದಿಲ್ಲ. ಅವ್ರು ಎಷ್ಟೇ ಕಷ್ಟಪಡ್ತಾ ಇರಲಿ, ಅವ್ರು ಏನೇ ಆಗಿರಲಿ ತಲುಪೋದಕ್ಕೆ ಬಿಡೋದಿಲ್ಲ. ಸೊ ನಾನು ಕಷ್ಟಪಡ್ತಾ ಇರೋದು ಯಾರು, ನನ್ನ ಮಕ್ಕಳಿಗೋಸ್ಕರ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಮಗ ಚೆನ್ನಾಗಿರಲಿ, ಅವನ ಪ್ರಯೋಜಕನಾಗಲಿ, ಅವನು ಇವತ್ತಲ್ಲ ನಾಳೆ ಪ್ರಯೋಜಕನಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನನಗೂ ಹೆಮ್ಮೆ ಅಲ್ವಾ ಅಂತ ಹೇಳಿ ಪ್ರತಿಯೊಂದು ಕಷ್ಟನೂ ಅವರು ಒಳಗಡೆನೇ ನುಂಗುತ್ತಾನೆ ಇರ್ತಾರೆ. ಸೊ ಅವರು ಒಂದು ಹೊತ್ತು ಊಟ ಮಾಡ್ದೆ ಹೋಗಲಿ ಆ ಮಕ್ಕಳು ಹೊಟ್ಟೆ ತುಂಬಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅವರು. ಅದಕ್ಕೆ ಹೇಳೋದು, ತಂದೆ ಮೊದಲ ಗುರು, ತಾಯಿನೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಪ್ರತಿಯೊಂದನ್ನು ನಾವು ಮನೆಯಿಂದನೇ ಕಲ್ತಿರ್ತೀವಿ.
ತಂದೆಯಿಂದ ಪ್ರೀತಿ ಮಾಡೋದು ಕಲ್ತಿರ್ತೀವಿ, ತಂದೆಯಿಂದ ಒಬ್ಬರನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಕಲ್ತಿರ್ತೀವಿ, ತಂದೆಯಿಂದ ಕಾಳಜಿ ಕಲ್ತಿರ್ತೀವಿ, ತಾಯಿಯಿಂದ ಸಂಸ್ಕಾರ ಕಲ್ತಿರ್ತೀವಿ, ತಾಯಿಯಿಂದ ನಾವು ಓದೋದು ಬರೆಯೋದು, ಅಮ್ಮ ಅಕ್ಕ ಅಣ್ಣ ತಮ್ಮ ಅನ್ನೋದು, ತಾಯಿಯಿಂದ ನಾವು ಒಬ್ರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ಕಲ್ತಿರ್ತೀವಿ. ಸೊ ಆ ಎರಡು ಪಿಲ್ಲರ್ ಗಟ್ಟಿಯಾಗಿದ್ರೇ ಮನೆ ಅನ್ನೋ ಒಂದು ಗೋಡೆ ಗಟ್ಟಿಯಾಗಿರೋದು. ಅದೇ ಪಿಲ್ಲರೇ ಗಟ್ಟಿಯಾಗಿಲ್ಲ ಅಂದರೆ ಗೋಡೆ ಯಾವಾಗೋ ಬಿದ್ದೋಗಿರುತ್ತೆ. ಸೊ ಅಡಿಪಾಯ ಗಟ್ಟಿಯಾಗಿದ್ದು ಪಿಲ್ಲರ್ ಗಟ್ಟಿಯಾಗಿದ್ದರೆ ಆ ಮನೆ ಅನ್ನೋ ಸಂಸಾರ ಅನ್ನೋ ಮನೆ ತುಂಬ ಅಚ್ಚುಕಟ್ಟಾಗಿರುತ್ತೆ. ಸೊ ಅಂಥ ತಂದೆ ತಾಯಿ ನಿಜವಾಗ್ಲೂ ಗ್ರೇಟ್ಫುಲ್ಲು. ಯಾಕೆ ಅಂದರೆ ಆ ತಂದೆ ತಾಯಿಗೆ ಮಕ್ಕಳೇ ಪ್ರಪಂಚ ಆಗಿರ್ತಾರೆ, ಮಕ್ಕಳೇ ಎಲ್ಲನೂ ಆಗಿರ್ತಾರೆ. ಸೊ ಆ ಮಕ್ಕಳಿಗೋಸ್ಕರ ಅವ್ರು ಏನು ಮಾಡೋದಕ್ಕೂ ರೆಡಿ ಇರ್ತಾರೆ, ಆದರೆ ಮಕ್ಕಳಿಗೆ ಕಷ್ಟ ತಿಳಿಸ್ಬೇಕು ಅಂತ ಹೇಳಿ ಕೂಡ ರೆಡಿ ಇರ್ತಾರೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಬೋದು ಕಾಮೆಂಟ್ಸ್ ಮುಖಾಂತರ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬೈ.